ಆರ್ಬನ್ ಫಾನಾ ರಿಸರ್ವ್ ಸಿಡ್ನಿಯ ಒಂದು ಸಬಬಲ್ಲಿ ಇರೋಂಥ ಈ ಒಂದು ಪಾರ್ಕ್ ಅದ್ಭುತವಾದಂಥ ಸುಂದರವಾದಂಥ ಒಂದು ಜಾಗ. 1977ರಲ್ಲಿ ಪ್ರಾರಂಭವಾದಂಥ ಈ ಒಂದು ಪಾರ್ಕ್ನ ಮುಖ್ಯವಾದಂಥ ಜಾಗ ಇದು ಮೇನ್ ಲೇಕ್ನ ಎಂಟ್ರೆನ್ಸ್. ಈ ಒಂದು ಪಾರ್ಕ್ನಲ್ಲಿ 2 ಸರೋವರಗಳು ಇದ್ದರೂ ಸಹ ಹರಿಯೋ ತೊರೆಗಳೇ ನೋಡೋದಕ್ಕೆ ಹೆಚ್ಚು ಸುಂದರ ಅಂತ ಅನಿಸುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಒಂದು ಪಾರ್ಕ್ ಓಪನ್ ಇರುತ್ತೆ. ವೀಕ್ ಡೇಸ್ನಲ್ಲಿ ಫ್ರೀ, ವೀಕೆಂಡಲ್ಲಿ ಬಹಳ ಕಮ್ಮಿ ಟಿಕೆಟ್ ಚಾರ್ಜಸ್ ಇರುತ್ತೆ. ಇಂಡಿಯನ್ ಅಮೌಂಟಲ್ಲಿ ಸುಮಾರು 500 ರೂಪಾಯಿ ಇರ್ಬೋದು. ಅದು ಇಲ್ಲಿಗೆ ಹೋಲಿಸಿದ್ರೆ ಭಾಳ ಕಮ್ಮಿನೇ. 9 ಹೆಕ್ಟೇರ್ ಅಂದರೆ ಸುಮಾರು 22.5 ಎಕರೆ ಜಾಗದಲ್ಲಿ ಇದೆ ಈ ಒಂದು ರಿಸರ್ವ್. ಈಗ ನಾವು ನೋಡ್ತಾ ಇರೋಂಥ ಈ ಜಾಗ ತುಂಬ ಸ್ಪೆಷಲ್. ಇದರ ಸುತ್ತಮುತ್ತಲಿನ ಆ ಜಾಗ ಏನಿದೆ ಅದರ ಸಂಪೂರ್ಣವಾದಂಥ ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ ಒಂದು ಫೋಟೋ ಇಟ್ಟಂಗೆ ಕಾಣಿಸುತ್ತೆ ನೋಡಿ. ನಾನು, ನನ್ನ ಫ್ರೆಂಡ್ಸ್ ಕುಮುದ, ಜ್ಯೋತಿ ಹಾಗೂ ಜೆನ್ನಿ ಸಿಕ್ಕಾಬಟ್ಟೆ ಫೋಟೋಸ್ ತಗೊಂಡ್ವಿ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲೇ ನೋಡಿ ಕ್ಲೀನ್ ಕ್ಲೀನ್ ಕ್ಲೀನ್, ಅಷ್ಟು ಅದ್ಭುತವಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಫೋಟೋ ತೆಗೆಯೋದ್ರಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿ. ಮೈಗ್ರೇಟಿಂಗ್ ಬರ್ಡ್ಸ್ ಕೂಡ ಇಲ್ಲಿ ನೋಡ್ಬೋದು. ಆದರೆ ಸ್ಪೆಷಲ್ ಅಂದರೆ ಜಾಪನೀಸ್ ಗಾರ್ಡನ್, ರೋಸ್ ಗಾರ್ಡನ್, ಸೆಂಟೆಡ್ ಗಾರ್ಡನ್, ರೇನ್ ಫಾರೆಸ್ಟ್ ಗಾರ್ಡನ್. ಇದು ಈ ಒಂದು ಪಾರ್ಕ್ನ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಸ್ಟೇಜ್ ಸಿಕ್ತು ಅಂದರೆ ಸಾಕು ಬಿಡಿ, ನಾವು ಸಿಂಗರ್ಸ್ಗೆ ಸುಮ್ಮನಿರೋಕ್ಕಾಗಲ್ಲ. ಸೊ ಒಂದಷ್ಟು ತರಲೆ ಮಾಡಿದ್ವಿ ಇಲ್ಲೂ. ವೈಲ್ಡ್ ಲೈಫ್ನ ಇಷ್ಟಪಡೋವಂಥವ್ರಿಗೆ ಇದು ತುಂಬ ಉತ್ತಮವಾದಂಥ ಜಾಗ. ಈ ಜಾಗ ಮತ್ತೊಂದು ವಿಷಯಕ್ಕೆ ತುಂಬಾ ಫೇಮಸ್. ಅದೇನು ಗೊತ್ತಾ? ವೆಡ್ಡಿಂಗ್ ಶೂಟ್ಗೆ. ನಾವು ಹೋದಾಗಲೂ ಆಗ್ತಾನೆ ಮದುವೆಯಾಗಿ ಬಂದಿದ್ದಂಥ ಜೋಡಿ ತಮ್ಮ ಟೀಮ್ನೊಂದಿಗೆ ವಿಡಿಯೋ ಶೂಟ್ ಮಾಡೋದ್ರಲ್ಲಿ, ಫೋಟೋ ತೆಗೆಯೋದ್ರಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿಯಾಗಿದ್ದರು. ಈ ಜಾಗದಲ್ಲಿ ಕ್ಯಾಂಗ್ರೂಸ್, ವಲಬೀಸ್, ಎಮೂಸ್, ಒಂಬ್ಯಾಟ್ಸ್, ಫ್ರೀ ರೋಮಿಂಗ್ ಪೀಕಾಕ್ಸ್ ಭಾಳ ವಿಶೇಷವಾದಂಥ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರಾಗಿ ಈ ಜಾಗದಲ್ಲಿ ಎಷ್ಟೊಂದು ಒಂದು ನೆಮ್ಮದಿ ಸಿಕ್ತು ಅಂತಂದರೆ ಸುಮ್ಮನೆ ಕಣ್ಮುಚ್ಕೊಂಡು ನನಗೆ ಹಾಡಬೇಕು ಅಂತ ಅನ್ನಿಸ್ಬಿಡ್ತು. ಅಷ್ಟು ಸುಂದರವಾದಂಥ ಜಾಗ. ನಿಸಾರ ನೋಡು, ನಿಸರ ನೋಡು, ನಿಸಾರ ನೋಡು, ನಿಸರ ನೋಡು, ನಿಸಾರ ನೋಡು, ನಿಸರ ನೋಡು. ಇದೇ ಜಾಗದಲ್ಲಿ ಚೆರ್ರಿ ಬ್ಲಾಸಮ್ ಫೆಸ್ಟಿವಲ್ ನಡೆಯುತ್ತೆ. ಆ ಟೈಮ್ನಲ್ಲಂತೂ ಈ ಪಾರ್ಕ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಇಲ್ಲಿಯ ಜನರು ಹೇಳ್ತಾರೆ. ಈ ನಾಡ ಅಂದ, ಈ ನಾಡ ಚೆಂದ. ಸಂಜೆ ಆಗ್ತಾ 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 ಆ ಹಕ್ಕಿಗಳ ಕಲರವ, ಆ ಸುಡುವಂಥ ಬಿಸಿಲು ಶಾಂತವಾಗ್ತಾ ತಣ್ಣಗಾಗೋದು, ಒಂದು ತಣ್ಣನೆಯ ಗಾಳಿ ನನ್ನದೇ ಹಾಡನ್ನು ನೆನಪಿಸ್ತು.
ಯಾವ ಲೋಕದ ರಾಯಭಾರಿಯೇ ಹೇಗೆ ನಿನ್ನನು ನೋಡದಾದೆನು ಪ್ರೇಮ ದೂರಿನ ದೂರವಾಣಿಯೇ ನಿನ್ನ ರಿಂಗಣ ಕೇಳದಾದೆನು. ವೇಸ್ಟ್ನ ತುಂಬುವಂಥ ಒಂದು ಲ್ಯಾಂಡ್ ಫಿಲ್ ಸೈಟ್ ಆಗಿದ್ದಂಥ ಈ ಜಾಗ ಈಗ ನೋಡಿ ಹೇಗಿದೆ. 1969ರಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗಿ 73-75ರಲ್ಲಿ ಗಿಡಗಳನ್ನ ಮರಗಳನ್ನ ತಂದು ಇಲ್ಲಿ ನೆಟ್ಟು ಫಂಡ್ ಸಿಕ್ಕಿ ಸುಂದರವಾದಂಥ ಜಾಗವನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಇಲ್ಲಿಯ ಜನ. ಮೈಗ್ರೇಟಿಂಗ್ ಬರ್ಡ್ಸ್ ಕೂಡ ಇಲ್ಲಿ ನಾವು ನೋಡಬಹುದು. ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಫ್ರೀ ರೋಮಿಂಗ್ ಪೀಕಾಕ್. ಜಾಪನೀಸ್ ಗಾರ್ಡನ್, ರೋಸ್ ಗಾರ್ಡನ್, ಸೆಂಟೆಡ್ ಗಾರ್ಡನ್, ರೈನ್ ಫಾರೆಸ್ಟ್ ಗಾರ್ಡನ್ ಹೀಗೆ ಹಲವಾರು ವಿಶೇಷತೆಯನ್ನು ಒಳಗೊಂಡಿದೆ ಇಲ್ಲಿಯ ಅರ್ಬನ್ ಫಾನಾ ರಿಸರ್ವ್. ಹಲೋ ಹಾಯ್, ಈ ಕಡೆ ನೋಡ್ರಿ ಸ್ವಲ್ಪ. ನಮ್ಮ ಕಡೆ ನಾವು ಇಂಡಿಯಾದಿಂದ ಬಂದಿದ್ದೀವಿ. ನವಿಲೇನೋ ನಮ್ಮ ದೇಶದಲ್ಲಿದ್ದ ಹಾಗೆ ಇದೆ, ಆದರೆ ಇಲ್ಲಿಯ ಕಾಗೆ ಹೆಕ್ಕೆ ಹೋಗುತ್ತೆ ಗೊತ್ತಾ ನಿಮಗೆ? ನೋಡಿ, ಕಾ ಕಾ ಅನ್ನಲ್ಲ, ಆ ಆ ಅಂತವೆ. ಇದು ಭಾಳ ವಿಶೇಷ ಅಂತಲೇ ಹೇಳ್ಬೋದು. ನಾವಂತೂ ಇದನ್ನು ಕೇಳಿ ನಕ್ಕಿದ್ದೆ. ನೆಕ್ಸ್ಟ್ ಟೈಮ್ ನೀವು ಸಿಡ್ನಿಲಿದ್ದರೆ ಈ ಜಾಗ ಮಿಸ್ ಮಾಡಬೇಡಿ.